ನೋಡೆ ಯಗಲನೇರಿ ಬಂದ ಪಾಪದ ಪಾಲರಿಗೋ ಯಗಲನೇರಿ ಬಂದ ಪಾಪದ ಪಾಲರಿಗೋ ಜಗದ ಸಂಸಾರರಿಗೋ ಯಗಲನೇರಿ ಬಂದ ಪಾಪದ ಪಾಲರಿಗೋ ಜಗದ ಸಂಸಾರರಿಗೋ. ಸುಪುತ್ರರಲ್ಲಿ ಸುಖ ಪಡಬಹುದೆಂದು ಮದುವೆಯ ಮಾಡಿಕೊಂಡು ಆತುರದೇ ಸುದತಿ ಸುಪುತ್ರರಲ್ಲಿ ಸುಖ ಪಡಬಹುದೆಂದು ಮದುವೆಯ ಮಾಡಿಕೊಂಡು ಆತುರದೇ ವಿಧ ಕಷ್ಟಗ ಒದಗಿರೆ ಪಾವನ ವಿಧ ವಿಧ ಕಷ್ಟಗ ಒದಗಿರೆ ಪಾವನ ಮಧುರಿ ಪುನಾಮನ ಮರೆತೋ ದುಃಖಿದ್ರೆ ಮಧುರಿ ಪುನಾಮನ ಮರೆತೋ ದುಃಖಿದ್ರೆ ಜಗದ ಸಂಸಾರದಲ್ಲಿ ಜಗಲನೇರಿ ಬಂದ ಪಾಪದ ಫಲರಿಗೋ ಜಗದ ಸಂಸಾರರಿಗೋ. ಶನಿದೇವಾ ದೂರ ಮಾಡೋ ಮೂರರೊಳು ಒಂದಾಗೋ ದೂರ ಮಾಡೋ ಮೂರರೊಳು ಒಂದಾಗೋ ಸೇರಿರುವೈವರ ನಡಗಿಸುತ್ತೆ ದಾರಿಯೊಳಿಗಾದಮ ವರಿದೋ ಬೆಳಕಾನೋ ದಾರಿಯೋ ದಾರಿಯ ತೋರೋ ಶ್ರೀಮನ್ನಾರಾಯಣ ದಾರಿಯ ತೋರೋ ಶ್ರೀಮನ್ನಾರಾಯಣ ಜಗದ ಸಂಸಾರರಿಗೋ ಜಗದ ಮೇಲೆ ಬಂದ ಪಾಪದ ಫಲರಿಗೋ ಜಗದ ಸಂಸಾರರಿಗೋ ಜಗದ ಆರ ದೂರ ಮಾಡೋ ಮನುಷ್ಯನಿಗೆ ಹೇಳ್ತಾರೆ ಆರ ದೂರ ಮಾಡು. ಆರ ಅಂದ್ರೆ ಅಷ್ಟಮದಗಳನ್ನು ದೂರ ಮಾಡು. ಮೂರರೊಳಗೊಂದಾಗು. ತ್ರಿಗುಣಾತ್ಮಕ ಶಕ್ತಿಯಿಂದ ನೀನು ಒಂದಾಗು. ಮಾನವನು ಇರಬೇಕಾದ್ರೂ ಆ ತ್ರಿಗುಣಾತ್ಮಕ ಶಕ್ತಿ ಇರಬೇಕಂತೆ. ಅದನ್ನು ನೀನು ಒಂದು ಮಾಡಿಕೊಡಪ್ಪ. ಆರ ದೂರ ಮಾಡು ಮೂರರೊಳೊಂದಾಗೋ ಸೇರಿರೋ ವೈವರ ನಡಗಿಸುತ್ತೆ. ಪುರಂದಾಸರು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂದರೆ, ನಿನ್ನಲ್ಲಿರ್ತಕ್ಕಂಥ ಐವರನ್ನು ನೀನು ನಿನ್ನ ಅಧೀನದಲ್ಲಿಟ್ಕೋ, ನೀನು ಒಳ್ಳೆ ಮಾರ್ಗ ಸಿಗುತ್ತೆ, ಮೋಕ್ಷ ಸಾಧನೆ ನೀನು ಮಾಡಬಹುದು. ಅದನ್ನು ಅಧೀನದಲ್ಲಿ ಇಟ್ಕೊಳ್ಳಿಲ್ಲ, ನಿನ್ನ ದಾರಿ ಸುಗಮ ಆಗಲ್ಲ. ಯಾವುದನ್ನ? ಐದು ಗುಣನ, ಪಂಚೇಂದ್ರಿಯಗಳನ್ನು. ಆ ಪಂಚೇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಂಡ್ರೆ ನೀನು ಉತ್ತಮವಾದ ದಾರಿಯನ್ನು ನೀನು ತಲುಪ್ತೀಯಪ್ಪ. ಸುಧತಿ ಸುಪುತ್ರರಲ್ಲಿ ಸುಖ ಪಡಬಹುದೆಂದು ಮದುವೆಯ ಮಾಡಿಕೊಂಡ ಆತುರದಿ.
ಅಯ್ಯೋ ನನಗೆ ಮಕ್ಕಳಾಗ್ಬಿಟ್ರೆ ನನಗೆ ನೆನೆನೇ ಇಲ್ಲ, ನನಗಿಂತ ಭಾಗ್ಯವಂತ ಸಿರಿವಂತ ಪುಣ್ಯವಂತ ಯಾರಿದ್ದಾರೆ ಅಂತ ಮದುವೆ ಮಾಡ್ಕೊಬಿಡ್ತೀವಿ, ಮಕ್ಕಳಾಗ್ಬಿಟ್ರೆ ಸಾಕು ಅಂತ. ಮಕ್ಕಳು ಆಗ್ಬಿಡ್ತವೆ, ಆಮೇಲೆ ನೋಡ್ಬೇಕು ಆ ಬಂಗನ. ಹೇಳಿದ ಮಾತು ಕೇಳಂಗಿಲ್ಲ, ನಿಂತವ್ ನಿಲ್ಲಂಗಿಲ್ಲ, ಅಪ್ಪ ಅವ್ರ ಮಾತು ಮೊದಲಾಗೆ ಇಳಿಸೋದೇ ಇಲ್ಲ. ಇಂಥ ಮಕ್ಕಳು ಗತಿ ಏನಲ್ಲ, ಇಲ್ಲಿ ಯಾರು ಅಂಥವ್ರಿಲ್ಲ, ಇಲ್ಲೆಲ್ಲ ಒಳ್ಳೊಳ್ಳೆ ಮಕ್ಕಳು ಎತ್ತಿದ್ದೀರಾ. ಭಗವಂತ ನಿಮ್ಗೆ ಒಳ್ಳೆ ಮಕ್ಕಳು ಕೊಟ್ಟಿದ್ದಾನೆ. ಮಕ್ಕಳಿಲ್ಲದಿದ್ದರೂ ಸರಿಯೇ ಇಂಥ ಮಕ್ಕಳು ನನಗೆ ಬೇಕಿಲ್ಲ ಅಂತಕ್ಕಂಥ ಕಣ್ಣೀರು ಹಾಕೋ ತಂದೆ ತಾಯಿಗಳು ಅದೆಷ್ಟೋ ಸಾವಿರ ಜನ ಇವತ್ತಿದ್ದಾರೆ. ಮಕ್ಕಳೇ ಇಲ್ಲದೆ ನಾನು ಚೆನ್ನಾಗಿರ್ತಿದ್ದೆ, ಭಗವಂತ ಯಾಕಪ್ಪ ನನಗೆ ಮಕ್ಕಳು ಕೊಟ್ಬಿಟ್ಟೆ. ಹೀಗಿರುವಾಗ ಸುಧತಿ ಸುಪುತ್ರರಲ್ಲಿ ಸುಖ ಪಡಬಹುದೆಂದು ಮದುವೆ ಮಾಡಿಕೊಂಡ ಆತುರದೇ ವಿಧ ವಿಧ ಕಷ್ಟಗಳು ಒದಗಿದೆಪ್ಪ. ಅವನ ಮಧುರಿಪು ನಾಮನ, ಈ ಭಗವಂತ ನಾಮಸ್ಮರಣೆ ನೀನು ಯಾಕಪ್ಪ ಬಿಡ್ತೀಯ, ಅವನು ನಿನ್ನ ಮುಕ್ತಿ ಮಾರ್ಗವನ್ನು ಕೊಡ್ತಾನೆ, ನಿನಗೆ ಮೋಕ್ಷಕ್ಕೆ ದಾರಿಯನ್ನು ಕೊಡ್ತಾನೆ ಅಂತ ಹೇಳಿ ವಿಕ್ರಮಾದಿತ್ಯ ಮಹಾರಾಜ ಆ ಕೈಯಲ್ಲಿ ಹಾವಣದ ಗಂಟನ್ನು ಹಿಡ್ಕೊಂಡು ಹಾಡ್ಕೊಂಡು ಬರ್ತಾ ಇದ್ದಾನಂತೆ. ಎತ್ತರವಾದ ಒಂದು ಸ್ಥಳದಲ್ಲಿ ನಿಂತ್ಕೊಂಡು ನೋಡ್ದ.